ಪೆಟ್ ಮಾಡ್ಕೊಂಡಿರೋರು ಇದ್ದಾರೆ ಕೆಲವರೆಲ್ಲ. ನೋಡಿದೆ ಅರ್ಥ ಆಯ್ತಾ? ಇಂಥವೆಲ್ಲ ಇದ್ದಾವೆ ಗಾರ್ಡನಲ್ಲಾದರೆ. ಹೌಸ್ ಕೀಪಿಂಗಲ್ಲಾದರೆ ಹೌಸ್ ಕೀಪಿಂಗ್ ಅವರು ಫ್ಲೋರ್ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇರ್ತಾರೆ, ವಾಶ್ರೂಮ್ಸ್ ಎಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ, ಮಿರರ್ ಕ್ಲೀನ್ ಮಾಡ್ತಾರೆ, ಓಕೆ, ವುಡ್ ಪಾಲಿಶ್ ಮಾಡ್ತಾರೆ, ಲಿಫ್ಟ್ಗಳಲ್ಲಿ ಕ್ಲೀನ್ ಮಾಡ್ತಾ ಇರ್ತಾರೆ. ಆಮೇಲೆ ಹೋಮ್ ಅಪ್ಲೈನ್ಸಸ್ ಕೆಲವರೆಲ್ಲ ಪ್ಯಾಂಟ್ರಿಯಲ್ಲಿ ಕೆಲಸ ಮಾಡೋರಿಲ್ಲ, ಅಲ್ಲೆಲ್ಲ ತುಂಬ ಇನ್ಸಿಡೆಂಟ್ಗಳಾಗೋ ಕೇಸಸ್. ಇದೆಲ್ಲ ನಿಮಗೆ ನಾವು ಟೆಕ್ನಿಕಲ್ ಹೇಳಿದ್ರೆ ಬೇರೆ ಸೋರ್ಸ್ ಇದೆ, ನಿಮಗೆಲ್ಲ ಸ್ವಲ್ಪ ಜನರಲ್ಲಾಗಿ ಅರ್ಥ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಾವೆಲ್ಲ ಎಕ್ಸ್ಪೀರಿಯನ್ಸ್ಗಳು ನಮ್ಗೆ ಗೊತ್ತಿದೆ, ನಾವು ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಬಟ್ ಆದ್ರೂ ಕೆಲವು ಪ್ಲೇಸಲ್ಲಿ ಇನ್ಸಿಡೆಂಟ್ ಆಗೇ ಆಗುತ್ತೆ. ಆ ಇನ್ಸಿಡೆಂಟೇ ಕನ್ವರ್ಟ್ ಮಾಡಿಕೊಂಡು ಆಕ್ಸಿಡೆಂಟ್ ಅಂತ ಮಾಡ್ಕೊತಾರೆ. ಆ ಆಕ್ಸಿಡೆಂಟೇ ಒಂದು ಇನ್ವೆಸ್ಟಿಗೇಷನ್ ಅಂತ ಸ್ಟಾರ್ಟ್ ಮಾಡ್ತಾರೆ. FIR ಆಗುತ್ತೆ, FIR ಆಗಿದೆ ಅಂದರೆ ಇನ್ವೆಸ್ಟಿಗೇಷನ್. EHS ಅಂತ ಬಂದರೆ ಅನ್ಸೇಫ್ ಆ್ಯಕ್ಟ್ ಅಂತ ಇದೆ, ಅನ್ಸೇಫ್ ಕಂಡೀಷನ್ ಅಂತ ಇದೆ, ನಿಯರ್ ಮಿಸ್ ಅಂತ ಇದೆ, ಆಕ್ಸಿಡೆಂಟ್ ಅಂತ ಇದೆ, FIR ಅಂತ ಮಾಡ್ತಾರೆ, ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇವೆಲ್ಲ EHS ಅಲ್ಲಿ ಬರ್ತವೆ. ಬಟ್ ಎಲೆಕ್ಟ್ರಿಕಲ್ಲು ನಮ್ಮ ಜನರಲ್ ನಾಲೆಜ್ ಎಲ್ಲ ಮಾತಾಡ್ಕೊಳಕ್ಕೆ ಬಂದರೆ ಪ್ಲಂಬಿಂಗಲ್ಲಿ ನಮ್ದೆಲ್ಲ ಬಂದ್ಬಿಟ್ಟು MEP ಡಿಪಾರ್ಟ್ಮೆಂಟು. MEP ಅಂತ ಅಂತಂದರೆ MEP ಅಂದ್ರೇನು? ಎಸ್ಸಲ್ಲಿನ ಪಾಪ ಬಂದಿರೋವಾಗೆಲ್ಲ ಬೋರ್ಡ್ ಮೇಲೆ ಬರಿತೀನಿ ಎಲೆಕ್ಟ್ರಿಕಲ್ ಅವ್ರಿಗೆ. ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಪ್ಲಂಬಿಂಗ್ ಅಂತ. ಸೊ ಲೇಟ್ ಕಮರ್ಸ್ಗೆ ಪೆನಾಲ್ಟಿ ಇರುತ್ತೆ, ಆಮೇಲೆ ಕಂಪ್ಲೀಟ್ ಆಗ್ಬೋದು. ಓಕೆ, ಸೊ MEP ಡಿಪಾರ್ಟ್ಮೆಂಟ್ ಅವ್ರು ನಾವೆಲ್ಲ. MEP ಅಂತಂದರೆ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಪ್ಲಂಬಿಂಗ್ ಡಿಪಾರ್ಟ್ಮೆಂಟ್. ನಾವೆಲ್ಲ ಮೆಕ್ಯಾನಿಕಲ್ಲು, ಎಲೆಕ್ಟ್ರಿಕಲ್, ಪ್ಲಂಬಿಂಗ್ ಎಲ್ಲ ಇಂಪ್ರೂವ್ಮೆಂಟ್ ಎಲ್ಲ ಮಾಡಿ. ಸೊ ನಮ್ಮ DTS ಕಂಪನಿಯಲ್ಲಿ 2 ಸೋರ್ಸ್ ಇದೆ. ಒಂದು ಸೋರ್ಸ್ ಒಂದು ಪಿಲ್ಲರ್ 2025 ಅಲ್ಲಿ ಮಾರ್ಚಲ್ಲಿ 4ರಿಂದ 10ನೇ ತಾರೀಕು. ಸೊ ಈ ಥರ ಕೆಲವೆಲ್ಲ ಮಾಡಿದ್ದಾರೆ. ಸೊ ನ್ಯಾಷನಲ್ ಸೇಫ್ಟಿ ಡೇ ಈ ವೀಕಲ್ಲಿ ನಾವು ಸೆಲೆಬ್ರೇಟ್ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ 4ರಿಂದ 10ನೇ ತಾರೀಕು ಒಳಗಡೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಏನಂತ ಹಾಕಿದ್ದೀನಿ ಇಲ್ಲಿ, ಸೇಫ್ಟಿ ಅಂಡ್ ವೆಲ್ಬೀಯಿಂಗ್ ವಿರ್ಚುವಲ್ ಫಾರ್ ವಿಕಸಿತ್ ಭಾರತ್ ಅಂತ. ಕನ್ನಡದಲ್ಲಿ ಏನಿದೆ? ವಿಕಸಿತ್ ಭಾರತಕ್ಕೆ ಸುರಕ್ಷತೆ ಮತ್ತು ನಿರ್ಣಾಯಕ ಅಂತ. ಸೊ ಇದೆಲ್ಲ ಬಂದ್ಬಿಟ್ಟು ನಮ್ಮ ಕಂಪನೀಸ್, ಇಷ್ಟು ಕಂಪನೀಸ್ ಇದೆ ನಮ್ಮವೆಲ್ಲ. SAS ಇಂದ ಮಾಡ್ಕೊಂಡು SLV ಇಂದ. ಸೇಫ್ಟಿಯಲ್ಲಿ 2025 ಅಲ್ಲಿ ಏನ್ ಇನಿಷಿಯೇಟಿವ್ ಮಾಡಿದ್ದಾರೆ ಅಂತಂದ್ರೆ, ಸೊ ಜನವರಿಯಲ್ಲಿ ಬಂದ್ಬಿಟ್ಟು ಬಿ ರೋಡ್ ಸೇಫ್ಟಿ ಹೀರೋ ಅಂತ ಹಾಕಿದ್ದಾರೆ. ರಸ್ತೆ ಸುರಕ್ಷಿತ ಹೀರೋ ಆಗಿರಿ ಅಂತ. ಅರ್ಥ ಆಗ್ತಾ ಇದೆ? ಸೊ ಕರೆಕ್ಟಾ? 1ರಿಂದ 30 ತಾರೀಕು ಜನವರಿ ಮಂತಲ್ಲಿ ಮಾತ್ರ ಇದೊಂದು ಟಾಪಿಕ್ ಬರುತ್ತೆ, ಬಿ ರೋಡ್ ಸೇಫ್ಟಿ ಹೀರೋ ಅಂತ ಬಿಟ್ಟು. 2ನೇದು ಬಂದು ಮಾರ್ಚಲ್ಲಿ ಬಂದ್ಬಿಟ್ಟು ನ್ಯಾಷನಲ್ ಸೇಫ್ಟಿ ಅಂತ ಮಾಡ್ಕೊಬಿಟ್ಟು ಈ ನ್ಯಾಷನಲ್ ಸೇಫ್ಟಿ ಡೇ ಅಲ್ಲಿ ಇದು ವಿಕಸಿತ್ ಭಾರತಕ್ಕೆ ಮತ್ತು ಯೋಗಕ್ಷೇಮಕ್ಕೆ ನಿರ್ಣಾಯಕ ಅಂತ ಬಿಟ್ಟು ಒಂದು ಟಾಪಿಕ್ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ, ಸೊ ನ್ಯಾಷನಲ್ ಸೇಫ್ಟಿಯಲ್ಲಿ ನಾವು ಏನೇನು ಕೆಲಸಗಳು ಮಾಡ್ತಾ ಇರೋ ಪ್ಲೇಸ್ಗಳಲ್ಲಿ ಎಷ್ಟು ಸೇಫ್ ಆಗಿದ್ದೀವಿ, ಏನು ಈ ಕಂಪನಿಯಲ್ಲಿ ನೀವು ಮಾಡ್ತಾ ಇರೋ ಪ್ಲೇಸ್ಗಳಲ್ಲಿ ಏನಾದರೂ ಇನ್ಸಿಡೆಂಟ್ ಆಗಿದೆಯಾ, ಅದು ಯಾವ ಟೈಪ್ ಆಫ್ ಇನ್ಸಿಡೆಂಟ್ ಆಗಿದೆ, ಎಲೆಕ್ಟ್ರಿಕಲ್ ಅಲ್ಲಿ ಆಗಿದೆಯಾ, ಬೇರೆ ಏನಾದರೂ ಏನು ಫ್ಯೂಲ್ ರಿಲೇಟೆಡ್ ಅಲ್ಲಿ ಆಗಿದೆಯಾ, ಗಾರ್ಡನ್ ಅಲ್ಲಿ ಆಗಿದೆಯಾ, ಪ್ಲಂಬಿಂಗ್ ಅಲ್ಲಿ ಆಗಿದೆಯಾ, ಅಂಡರ್ಗ್ರೌಂಡ್ ಅಲ್ಲಿ ಇದು ಕಾನ್ಫರೆನ್ಸ್ ಸ್ಪೇಸ್ ಒಳಗಡೆ ಏನಾದರೂ ಆಗಿದೆಯಾ, ಈ ಥರ ಎಲ್ಲ ರಿವ್ಯೂ ಮಾಡ್ತಾರೆ ಕಂಪನಿಯಲ್ಲಿ. ಅದ್ರ ಜೊತೆಗೆ ನಮ್ಮ DTS ಕಂಪನಿ ಬಂದಿರುವಾಗಿಂದ ಇವತ್ತವರೆಗೂ ಏನಾದರೂ ಇನ್ಸಿಡೆಂಟ್ ಆಗಿದೆಯಾ, ಯಾವ್ದು ರಿಲೇಟೆಡ್ ಅಲ್ಲಿ ಆಗಲಿ, ಎಲೆಕ್ಟ್ರಿಕಲ್ ಅಲ್ಲಿ ಆಗಿರ್ಬೋದು, ಪ್ಲಂಬಿಂಗ್ ಅಲ್ಲಿ ಆಗಿರ್ಬೋದು, ಮೆಕ್ಯಾನಿಕಲ್ ಅಲ್ಲಿ ಆಗಿರ್ಬೋದು, ಸಾಫ್ಟ್ ಸರ್ವಿಸ್ ಅಲ್ಲಿ ಆಗಿರ್ಬೋದು, ಏನಾದ್ರೂ ಆಗಿದೆಯಾ ಆ ಥರ ಇನ್ಸಿಡೆಂಟ್? ಇಲ್ಲಿಗೆ ನೀವು ಬಂದಿರುವಾಗಿಂದ ಎಷ್ಟು ವರ್ಷ ಆಯ್ತು ಇಲ್ಲಿ ಬಿಸ್ನೆಸ್ ತಗೊಂಡು? ನಾವಿಲ್ಲಿ 3 ವರ್ಷ ಆಯ್ತು. 3 ಇಯರ್ಸ್. 3 ಇಯರ್ಸ್ ಇಂದ ದೇರ್ ಇಸ್ ನೋ ಇನ್ಸಿಡೆಂಟ್. ಏನಾದರೂ ಇನ್ಸಿಡೆಂಟ್ ಇವತ್ತವರೆಗೂ ರಿಪೋರ್ಟ್ ಮಾಡಿರೋದು, ಇನ್ಸಿಡೆಂಟ್ ರಿಪೋರ್ಟ್ ಮಾಡಿರೋದು ಆ ಥರ ಎಲ್ಲ ವೆರಿ ಗುಡ್. ನಿಜವಾಗ್ಲು ಅಂದ್ರೆ ನೀವೆಲ್ಲ ಸೇಫ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಒಂದು ನಂಬಿಕೆ, ವಿಶ್ವಾಸ ನೀವು ಮಾಡ್ತಾ ಇರೋ ಪ್ಲೇಸ್ ಅಲ್ಲಿ ಅದ್ರ ಕ್ರಿಯೇಟ್ ಆಗಿದೆ. ಫಾರ್ ಎಕ್ಸಾಂಪಲ್ ಒಂದು ಹೇಳ್ಬೇಕು ಅಂತಂದ್ರೆ, ನಮ್ಮ DTS ಅಲ್ಲಿ ಒಬ್ಬ 7 ಇಯರ್ಸ್ ಇಂದ ಕೆಲಸ ಮಾಡ್ತಾ ಇದ್ದ. ಒಂದು ಪ್ಲಂಬರೇ, ಕಾರ್ಪೆಂಟರ್ ಕೂಡ ಅವರೇ ಆಲ್ ಇನ್ ಒನ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಾಡ್ತಾ ಇದ್ರು. ಏನಪ್ಪಾ ಅಂತಂದ್ರೆ, ಕೆಲವರು ಈ ಒಡಿಶಾಯಿಂದ ಬಂದಿರೋರು ಒಂದು ಸ್ವಲ್ಪ ವರ್ಕ್ ತೋರಿಸ್ಬಿಟ್ರೆ ಸಾಕು ಅವ್ರು ಅಟ್ಯಾಕ್ ಆಗಿರ್ತಾರೆ. ಪ್ರತಿಯೊಂದು ನಾನು ಮಾಡ್ತೀನಿ ಅಂತ ಅಟ್ಯಾಕ್ ಆಗುತ್ತೆ. ಕೆಲವರೇನು ಕ್ಲೈಂಟ್ ಒಂದು ಆಕ್ಸೆಸ್ ಡೋರ್ ಇದೆಯಲ್ಲ, ಇಲ್ಲಿ ಆ ರೀಡರ್ ಇದೆಯಲ್ಲ ಮೆಟಲ್, ಅದನ್ನ ರೀಪ್ಲೇಸ್ ಮಾಡ್ಬೇಕಾಯ್ತು, ಏನ್ ಮಾಡ್ತೀಯಾ, ಅದು ರೀಪ್ಲೇಸ್ ಮಾಡಕ್ಕೆ ಆಗ್ತಾ ಇಲ್ಲ, ಆ ಪೀಸ್ ಕಟ್ ಮಾಡಿಬಿಟ್ಟು ತೆಗೆದ್ಬಿಟ್ಟು ಹೊಸದ ಹಾಕ್ಬೇಕು ಅಂತ ಏನೋ ಹೇಳಿದ್ರಂತೆ. ಈ ಕಾರ್ಪೆಂಟರ್ ಪ್ಲಂಬರ್ ಮಿಕ್ಸ್ ಆಗಿರೋರು ಏನ್ ಮಾಡಿದ್ರು, MSTN ಅವರು ಹೋಗ್ಬಿಟ್ಟು ಕಟಿಂಗ್ ಮಿಷನ್ ಅಲ್ಲಿ ಮೇಲೆ ಸೇಫ್ ಇಲ್ದಂಗೆ ಹೋಗಿ ಲ್ಯಾಡರ್ ಹಾಕ್ಬಿಟ್ಟು ಮೇಲೆ ಟಾಪಲ್ಲಿ ಕುತ್ಕೊಂಡು ಕಟಿಂಗ್ ಮಾಡ್ತಾ ಇದ್ದಾರೆ. ಹಿಂದ್ಗಡೆ ಏನೋ ಮೆಟಲ್ ಬಂದಿದೆ, ಟಚ್ ಆಗಿದೆ, ಬ್ಲೇಡ್ ಏನಾಗುತ್ತೆ, ರನ್ನಿಂಗ್ ಬ್ಲೇಡ್ ಕಟ್ ಆಗಿದ್ರೆ ಏನಾಗುತ್ತೆ, ಅದು ಗೊತ್ತಿಲ್ಲ ಮಕ್ಕಕ್ಕೆ ಹೊಡಿಬೇಕು ಅಂತ. ಅಂದ್ರೆ ಆ ಪೊಸಿಷನ್ ಅಲ್ಲಿ ಸ್ಟ್ರೈಟ್ ಆಗಿ ಕುತ್ಕೊಂಡಿರ್ತೀವಿ. ಚಾನ್ಸಸ್ ಇದ್ರೆ ಸ್ಟ್ರೈಟ್ ಆಗಿ ಬರ್ಬೋದು, ಇಲ್ಲಾಂದ್ರೆ ಅಕ್ಕಪಕ್ಕದಲ್ಲಿರೋ ಯಾರು ಬೇಕಾದ್ರೂ ಹೋಗ್ಬೋದು. ಏನ್ ಬ್ಲೇಡ್ ಗೊತ್ತಾಗಿದ್ಯಾ, ಇವನು ಸ್ಟ್ರೈಟ್ ಆಗಿ ಕೂತಿದ್ದಾನೆ, ಇವನಿಗೆ ಹೊಡಿಬೇಕು ಅಂತ ಗೊತ್ತಿದೆಯಾ? ಇಲ್ಲ. ಕಟ್ ಆಗಿರೋವಾಗ ಆ ಫೋರ್ಸ್ ಯಾವ ಕಡೆ ಹೋಗುತ್ತೋ ಚಾನ್ಸಸ್ ಇದೆ, ಆ ಫೋರ್ಸ್ ಆ ಕಡೆ ಹೋಗ್ಬಿಡ್ತದೆ. ಸೊ ಫೈನಲ್ ಏನಾಗೋಯ್ತು, ಆ ಹುಡುಗನಿಗೆ ಈ ಪೀಸ್ ಕಟ್ ಆಗುತ್ತೆ.
ಈಗ ಎಲ್ಲೋದ್ರೂ ಯಾಕೆ ಫಸ್ಟ್ ನೋಡಿದ ತಕ್ಷಣ ಫೇಸ್ ನೋಡ್ತಾ ಇರ್ತಾನೆ, ನೋಡಿದ ತಕ್ಷಣ ಇದೊಂದು ಡ್ಯಾಮೇಜ್ ಪೀಸ್ ಕಾಣಿಸುತ್ತಲ್ಲ ಈ ಫೇಸ್ದಲ್ಲಿ ಕೇಳ್ತಾರೆ ಯಾಕೆ ಏನಾಗಿದೆ ಅಂತಂದ್ರೆ ಸರ್ ಯಾವುದೋ ಬೇರೆ ಕಂಪನಿಯಲ್ಲಿ ಈ ತರ ನನಗೊಂದು ಇದಾಯ್ತು ಅಂತಂದ್ರೆ ಆ ಕಂಪನಿಯಲ್ಲಿ ನೀನು ಸೇಫ್ಟಿ ಕೆಲಸ ಮಾಡ್ತೀರೋ, ಈ ಕಂಪನಿಯಲ್ಲಿ ಸೇಫ್ಟಿ ಕೆಲಸ ಮಾಡ್ತೀಯಾ? ನೋ ವೇಕೆಂಟ್, ಗೆಟ್ ಔಟ್ ಫ್ರಮ್ ಹಿಯರ್, ಹೋಗ್ಬಿಡಿ. ನೀನು ಆ ಕಂಪನಿಯಲ್ಲಿ ಕೆಲಸ ಮಾಡಿಲ್ವಲ್ಲ, ಈಗ ಸದ್ಯಕ್ಕೆ ಇದು ಕಳ್ಕೊಂಡಿದ್ಯಾ ಅಲ್ಲಿ ಆ ಕಂಪನಿಯಲ್ಲಿ, ಇಲ್ಲಿ ಬಂದು ಏನ್ ಮಾಡ್ತೀಯೋ ಗೊತ್ತಿಲ್ಲ, ಇಲ್ಲ ನೀನೇ ಹೋಗ್ಬಿಡ್ತೀಯೋ ನಮ್ಮನ್ನ ಕಳಿಸ್ಬಿಡ್ತೀಯೋ ಗೊತ್ತಿಲ್ಲ. ಸೊ ನೀನು ಸೇಫ್ ಇಲ್ಲ, ನೀನು ಹೋಗ್ಬಿಡು ಅಂತ ಕಳಿಸ್ಬಿಟ್ಟು ಯಾವ ಕಂಪ್ನಿಗೆ ಹೋದ್ರೂ ರಿಮಾರ್ಕ್ ಅಂತ. ಸೊ ಈ ವೀಕ್ಷಿತ ಬಾತು ಸೇಫ್ಟಿ ಅನ್ನೋದು, ಈ ಸುರಕ್ಷತೆ ಅನ್ನೋದು ಏನ್ ಮಾಡಿದಾರೆ ಅಂತ ಥೀಮ್ಸ್ 54th ನ್ಯಾಷನಲ್ ಸೇಫ್ಟಿ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತಾ ಇರೋದು. ನಿಮ್ಗೆ ಇದೆಲ್ಲ ವರ್ತನೆ ಆಗಲ್ಲ. 54th ನ್ಯಾಷನಲ್ ಸೇಫ್ಟಿಯಲ್ಲಿ 4 to 10 ಅಲ್ಲಿ ಹೌ ಟು ಸೆಲೆಬ್ರೇಟ್ ಅನ್ನೋದು ಸ್ವಲ್ಪ ಹಿಸ್ಟ್ರಿ ಇದೆ, ಕಂಟೆಂಟ್ಸ್ ಇವೆಲ್ಲ ಇದೆ. ನಿಮ್ಗೆ ಈ ಕಂಟೆಂಟ್ಸ್ ಎಲ್ಲ ಅರ್ಥ ಆಗಲ್ಲ, ಸೊ ನೀವೆಲ್ಲ ಜನರಲ್ ಆಗಿರೋದ್ರಿಂದ ಬೇಸಿಕ್ ಅಲ್ಲೇ ಕ್ಲೋಸ್ ಮಾಡೋಣ. ಓಕೆ, ಮಹೇಶು ಅಂತ ಬಂದ್ರೆ ಈಶ್ವರನ ಲೆಕ್ಕದಲ್ಲಿ ಬರೋರು ಅಂತ ಅಲ್ವಾ. ವರಲಕ್ಷ್ಮಿ ಅಂತ ಬಂದಿದ್ದಾರೆ ಅಂದ್ರೆ ಲಕ್ಷ್ಮೀ ಸಮೇತ. ಸರಸ್ವತಿ ಅಂತ ಬಂದ್ರೆ ಸರಸ್ವತಿ ಅಂತ ಬರ್ಕೋ. PTW ಅಂತ ನಿಮ್ಗೆ ಗೊತ್ತಿರಬೇಕು, ವರ್ಕ್ ಪರ್ಮಿಟ್ ಮಾಡೋರು ಇವೆಲ್ಲ. ಏನೋ ಗೊತ್ತಾಗ್ತಾ ಇಲ್ಲ PTW ಅಂದ್ರೆ. ನನಗೆ ಮಾತ್ರ ಮೇಂಟರ್ ಆಗ್ತಾ ಇದೆ. ಹೊಸದೇನಾದ್ರೂ ಬಂದ್ರೆ ಬರ್ಕೋಬೇಕು ಅಂತ ಒಂದು ಜಸ್ಟ್ ಅದೊಂದು ಸೆನ್ಸ್ ಅದು. ನಮ್ಮ ಹುಡುಗರನ್ನ ಪದೇ ನೀವು ಬರೋವಾಗ ಒಂದು ನೋಟ್ಬುಕ್ ತಗೊಬನ್ನಿ ಅಂತಂದ್ರೆ, ಸ್ಕೂಲ್ಗೆ ಬರೋವಾಗ ಪೆನ್ಸಿಲು, ಒಂದು ಮಾರ್ಕರು, ಸ್ಕೇಲು, ಸ್ಕೆಚ್ ಪೆನ್ ತಗೊಬನ್ನಿ ಅನ್ನೋ ಥರ ಆಗೋದು. ಸ್ವಲ್ಪ ಟ್ಯೂನ್ ಮಾಡಿ ಹುಡುಗರಿಗೆ. ಸೊ ಸೇಫ್ಟಿ ಫಸ್ಟ್, ವರ್ಕ್ ನೆಕ್ಸ್ಟ್ ಅಂತ ಇದೆ. ಸೇಫ್ಟಿ ಫಸ್ಟ್, ವರ್ಕ್ ನೆಕ್ಸ್ಟ್ ಅಂತ ಇದೆ. ಅಂದ್ರೆ ಏನರ್ಥ? ಮೊದಲು ಸೇಫ್ಟಿ, ಆಮೇಲೆ ಕೆಲಸ. ಮಾತಾಡಬೇಕು. ನೀವು ಮಾತಾಡೋದು ವೆರಿ ಗುಡ್.